ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತು ಒಂದು ಸಿಂಪಲ್ ಆಗಿರುವಂತ ಸ್ಲಿಂಗ್ ಬ್ಯಾಗು ಲೇಡೀಸ್ಗೆ ತುಂಬಾನೇ ಯೂಸ್ ಆಗುವಂತದ್ದು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನ ಮಾಡಕ್ಕೆ ಎರಡು ಮೇನ್ ಫ್ಯಾಬ್ರಿಕ್ ಅನ್ನ ತಗೊಂಡಿದ್ದೀನಿ, ಹಾಗೆ ಅದಕ್ಕೆ ಕ್ಯಾನ್ವಾಸ್ ಅನ್ನ ಅಟ್ಯಾಚ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಈಗ ಇದರ ಅಳತೆಯನ್ನ ಹೇಳ್ತೀನಿ. ಇದರ ಅಗಲ 5 ಇಂಚು ಇದೆ, ನೆಕ್ಸ್ಟ್ ಉದ್ದ 8.25 ಇಂಚು ಇದೆ. ಸೊ ಎರಡು ಬಟ್ಟೆನೂ ಅದೇ ಅಳತೆಯಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಒಂದು ಪೀಸನ್ನ ತಗೊಂಡು ಮೇಲಿನಿಂದ 1.5 ಇಂಚಿಗೆ ಒಂದು ಮಾರ್ಕನ್ನ ಮಾಡಿಕೊಂಡು ಅಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ಒಂದು ಜಿಪ್ ಅನ್ನ ಅಟ್ಯಾಚ್ ಮಾಡ್ತೀನಿ. ಸೊ ಈ ರೀತಿಯಾಗಿ ಇಟ್ಟು ಒಂದು ಸ್ಟಿಚ್ ಅನ್ನ ಹಾಕಿ ನಂತರ ಪ್ರೆಸ್ ಸ್ಟಿಚ್ ಅನ್ನ ಮಾಡಿಕೊಂಡು ಬರ್ತೀನಿ. ಸೊ ಇವಾಗ ನಾನು ಜಿಪ್ ಅನ್ನ ಅಟ್ಯಾಚ್ ಮಾಡಿದಾಯ್ತು ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಎರಡು ಬಟ್ಟೆಯ ಪೀಸಸ್ ಅನ್ನ ತಗೊಂಡಿದ್ದೀನಿ. ಹಾಗೆ ಇದರ ಅಳತೆ 3 ಇಂಚ್ ಆಗುವಷ್ಟು ಅಗಲ ಇದೆ, ಹಾಗೆ 4 ಇಂಚ್ ಆಗುವಷ್ಟು ಉದ್ದ ಇದೆ. ಈ ತರದ್ದು ಎರಡು ಪೀಸಸ್ ಬೇಕು ನಮ್ಗೆ. ಅದರಲ್ಲಿ ಒಂದು ಪೀಸ್ಗೆ ನಾನು ಕ್ಯಾನ್ವಾಸ್ ಅನ್ನ ಅಟ್ಯಾಚ್ ಮಾಡಿದ್ದೀನಿ. ಸೊ ಎರಡನ್ನು ಉಲ್ಟಾ ಇಟ್ಬಿಟ್ಟು ಈ ರೀತಿ 3 ಕಡೆಗೂ ಸ್ಟಿಚ್ ಅನ್ನ ಹಾಕೊಳ್ತೀನಿ. ಸ್ಟಿಚ್ ಅನ್ನ ಹಾಕೊಳ್ಳೋದಕ್ಕಿಂತ ಮುಂಚೆ ಒಂದ್ ಕಡೆ ಸ್ವಲ್ಪ ಈ ರೀತಿಯಾಗಿ ಕರ್ವ್ ಶೇಪ್ ಅನ್ನ ಕೊಡ್ತೀನಿ. ನೋಡಿ ಹೀಗೆ ಬಂದಿದೆ. ಈಗ ಇದಕ್ಕೆ ಸ್ಟಿಚ್ ಅನ್ನ ಹಾಕೊಳ್ತೀನಿ. ಸ್ಟಿಚ್ ಹಾಕೊಂಡಿದ್ದಾಯ್ತು. ಇವಾಗ ಇದನ್ನ ಟರ್ನ್ ಮಾಡೋಣ. ಟರ್ನ್ ಮಾಡಿದ ನಂತರ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಸೆಟ್ ಮಾಡಿಬಿಟ್ಟು ಮತ್ತೆ ಅಲ್ಲಿ ಒಂದು ಪ್ರೆಸ್ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಈಗ ನಾನು ಪ್ರೆಸ್ ಸ್ಟಿಚ್ ಅನ್ನು ಕೂಡ ಹಾಕೊಂಡಿದ್ದಾಯ್ತು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪೀಸ್ ಅನ್ನ ತಗೊಂಡಿದ್ದೀನಿ. 1.5 ಇಂಚು ಅಗಲ ಇದೆ, ಹಾಗೆ 3 ಇಂಚು ಉದ್ದ ಇದೆ. ಅದನ್ನ ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಅನ್ನ ಹಾಕೊಳ್ಬೇಕು. ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು ನೋಡಿ, ಈ ತರ ಬಂದಿದೆ. ಈಗ ನಾನು ಜಿಪ್ ಅನ್ನ ಅಟ್ಯಾಚ್ ಮಾಡಿದ್ನಲ್ಲ ಆ ಪೀಸ್ ಅನ್ನ ತಗೊಳ್ತಾ ಇದ್ದೀನಿ. ಸೊ ಈ ಒಂದು ಪೀಸ್ ಅನ್ನ ಈ ರೀತಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಇದರ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಸೆಂಟರ್ ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಆ ಪೀಸ್ಗೆ ಇದನ್ನ ಹೀಗೆ ಇಟ್ಬಿಟ್ಟು ಅಲ್ಲಿ ನಾವು ಸ್ಟಿಚ್ ಅನ್ನ ಹಾಕೊಳ್ಬೇಕಾಗತ್ತೆ. ಈಗ ನಾನು ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು ನೋಡಿ, ಹೇಗೆ ಬಂದಿದೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಇನ್ನೊಂದು ಪೀಸ್ ಅನ್ನ ರೆಡಿ ಮಾಡಿದ್ವಲ್ಲ ಅದನ್ನು ಕೂಡ ಇದ್ರ ಮೇಲೆ ಸೆಂಟರ್ ಅಲ್ಲಿ ಹೀಗೆ ಇಟ್ಬಿಟ್ಟು ಅಲ್ಲಿ ಕೂಡ ಒಂದು ಸ್ಟಿಚ್ ಅನ್ನ ಹಾಕೊಳ್ಬೇಕು. ಇವಾಗ ಈ ಪಾರ್ಟ್ ನಮ್ದು ರೆಡಿ ಆಯ್ತು. ನೆಕ್ಸ್ಟ್ ಇದೇ ಅಳತೆಯ ಒಂದು ಲೈನಿಂಗ್ ಬಟ್ಟೆಯನ್ನ ತಗೊಂಡಿದ್ದೀನಿ. ಲೈನಿಂಗ್ ಬಟ್ಟೆಯನ್ನ ಈ ರೀತಿಯಾಗಿ ಇಟ್ಬಿಟ್ಟು ಒಂದು ಸ್ಟಿಚ್ ಅನ್ನ ಹಾಕ್ಬೇಕು. ಸೊ ನೆಕ್ಸ್ಟ್ ಇದನ್ನ ಆ ಕಡೆ ಟರ್ನ್ ಮಾಡಿಬಿಟ್ಟು ಇದೆಲ್ಲ ನೀಟಾಗಿ ಹೊರಗೆ ಬರಬೇಕು. ಆ ರೀತಿ ಸೆಟ್ ಮಾಡಿಕೊಂಡು ನಂತರ ಇಲ್ಲಿ ಒಂದು ನಾನು ಪ್ರೆಸ್ ಸ್ಟಿಚ್ ಅನ್ನ ಹಾಕೊಳ್ತೀನಿ. ಪ್ರೆಸ್ ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ನೆಕ್ಸ್ಟ್ ಇನ್ನೊಂದು ಪೀಸ್ ಇತ್ತಲ್ವಾ ಅದನ್ನ ತಗೊಂಡು ಅದಕ್ಕೂ ಕೂಡ ಅದೇ ಅಳತೆಯ ಲೈನಿಂಗ್ ಬಟ್ಟೆಯನ್ನ ತಗೊಂಡು ಒಂದು ಸ್ಟಿಚ್ ಅನ್ನ ಹಾಕೊಂಡು ನಂತರ ಈ ತರ ಉಲ್ಟಾ ತಿರುಗಿಸ್ಬಿಟ್ಟು ಅದನ್ನ ಪ್ರೆಸ್ ಸ್ಟಿಚ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಹೀಗೆ ಎರಡು ಪೀಸಸ್ಗೂ ನಮ್ದು ವರ್ಕ್ ಆಯ್ತು. ನಂತರ ಅದು ಲೈನಿಂಗ್ ಬಟ್ಟೆಯನ್ನ ತಗೊಂಡಿದ್ವಲ್ಲ ಅದನ್ನು ಕೂಡ 4 ಕಡೆಗೂ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡು ಬಿಡ್ಬೇಕು. ಈಗ ನಮ್ಮ ಹತ್ರ 2 ಪೀಸಸ್ ರೆಡಿ ಇದೆ ನೋಡಿ, ಈ ತರ ಬಂದಿದೆ. ನೆಕ್ಸ್ಟ್ ನಾವು ಇದಕ್ಕೆ ವೆಲ್ಕ್ರೋ ಅನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕ್ರೋ ಅನ್ನ ಅಟ್ಯಾಚ್ ಮಾಡಿಕೊಂಡು ನಂತರ ನಾವು ಉಳಿದಿರುವಂತ ಸ್ಟಿಚಿಂಗ್ ಅನ್ನ ಮಾಡೋಣ. ಸೊ ವೆಲ್ಕ್ರೋ ಅಟ್ಯಾಚ್ ಮಾಡೋದಕ್ಕೆ ನಾನು ಇಲ್ಲಿ ಈ ರೀತಿಯಾಗಿ ಮಾರ್ಕ್ ಅನ್ನ ಹಾಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಮ್ಯಾಗ್ನೆಟಿಕ್ ಬಟನ್ಸ್ ಇದ್ರೆ ಅಥವಾ ನೀವು ಕೊಂಡ್ಕೊಂಡು ಬರ್ತೀರಾ ಅಂದ್ರೆ ಅಂಗಡಿಯಿಂದ ತಗೊಂಡು ಬಂದು ಅದನ್ನು ಕೂಡ ಅಟ್ಯಾಚ್ ಮಾಡಬಹುದು. ನನ್ನ ಹತ್ರ ಇಲ್ಲಿ ವೆಲ್ಕ್ರೋ ಇದೆ, ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಒಂದು ಪಾರ್ಟ್ ಅನ್ನ ಇಲ್ಲಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಅದನ್ನ ಇನ್ನೊಂದು ಪಾರ್ಟ್ ಅನ್ನ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಇಲ್ಲಿ ಇಟ್ಬಿಟ್ಟು ಸ್ಟಿಚ್ ಮಾಡ್ತೀನಿ. ಈಗ ನಾನು ಎರಡೂ ಕಡೆಗೂ ಈ ರೀತಿಯಾಗಿ ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು ನೋಡಿ, ಹೇಗೆ ಬಂದಿದೆ. ನೆಕ್ಸ್ಟ್ ನಾನಿಲ್ಲಿ ಒಂದು ರೆಡಿಮೇಡ್ ಈ ತರದ ಡೋರಿ ಅಥವಾ ಸ್ಟ್ರಾಪ್ಸ್ ಅಂತ ಏನ್ ಹೇಳ್ತೀವಿ ಅದು ಸಿಗತ್ತೆ, ಅದನ್ನ ತಂದ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇರ್ಲಿಲ್ಲ ಅಂತಂದ್ರೆ ನೀವು ಈ ಬಟ್ಟೆ ಇದೆಯಲ್ಲ ಅದರಲ್ಲೇ ನೀವು ಫೋಲ್ಡ್ ಮಾಡಿಬಿಟ್ಟು ಮಾಡ್ಕೊಳ್ಬಹುದು ಬೆಲ್ಟ್ ಅನ್ನ. ಈ ಬೆಲ್ಟಿನ ಅಳತೆ 52 ಇಂಚ್ ಇದೆ. ಅದನ್ನ ಈ ರೀತಿಯಾಗಿ ಇಟ್ಬಿಟ್ಟು ಸ್ಟಿಚ್ ಅನ್ನ ಹಾಕೊಳ್ಬೇಕು. ನಾನಿಲ್ಲಿ ಮೊದಲಿಗೆ ಒಂದು ಸ್ಟಿಚ್ ಅನ್ನ ಹಾಕೊಂಡೆ, ನಂತರ
ಬೆಲ್ಟು ನಮಗೆ ಸಿಕ್ಕಾಕೊಳ್ದೇ ಇರೋ ರೀತಿಯಲ್ಲಿ ನೋಡಿಕೊಂಡು ಇಲ್ಲಿ 3 ಕಡೆಗೂ ಇದನ್ನು ಡಬಲ್ ಸ್ಟಿಚ್ಚನ್ನು ಹಾಕಬೇಕು. ಈಗ ಇದನ್ನು ಸೀದಾ ಮಾಡ್ಕೊಳ್ಳೋ ಸಮಯ. ನೋಡಿ ಇವಾಗ ಸೀದಾ ಮಾಡ್ಕೊಂಡಿದ್ದಾಯ್ತು. ಎಲ್ಲ ಕಾರ್ನರ್ಸನ್ನು ನೀಟಾಗಿ ಪ್ರೆಸ್ ಮಾಡಿ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನೋಡಿ ಸುಂದರವಾದ ಸ್ಲಿಂಗ್ ಬ್ಯಾಗು ರೆಡಿ ಟು ಯೂಸ್ ಇದೆ. ಮತ್ತೆ ಇದು ಒಂದು ನಿಮ್ಗೆ ಸ್ಲಿಂಗ್ ಬ್ಯಾಗ್ ಆಗಿ ಬೇಡ ಅಂತಂದ್ರೆ ಆ ಬೆಲ್ಟ್ ಅನ್ನೆಲ್ಲ ಒಳಗೆ ಹಾಕ್ಬಿಟ್ರೆ ಒಂದು ಚಿಕ್ಕ ಪೌಚ್ ತರ ಕೂಡ ಯೂಸ್ ಆಗುತ್ತೆ. ಇಲ್ಲಿ ಒಂದು ಡೆಕೋರೇಟಿವ್ ಪರ್ಪಸ್ಗೆ ಇಲ್ಲಿ ಒಂದು ಈ ರೀತಿಯಾದ ಬಟನ್ ಅನ್ನ ಅಟ್ಯಾಚ್ ಮಾಡಬಹುದು. ಹಾಗೆ ಇಲ್ಲಿ ಹಿಂದ್ಗಡೆ ನೋಡಿ ಒಂದು ಜಿಪ್ ಕೂಡ ಇದೆ. ಹಾಗೆ ನಾನಿಲ್ಲಿ ಈ ತರದ ಒಂದು ಹುಕ್ ಸಿಗತ್ತೆ, ಇದು ಲೇಡೀಸ್ಗೆಲ್ಲ ತುಂಬಾನೇ ಯೂಸ್ ಆಗತ್ತೆ. ಆ ತರದ ಹುಕ್ಗಳು ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ, ನೀವು ಬೇಕಾದ್ರೆ ಪರ್ಚೇಸ್ ಮಾಡಬಹುದು. ಸೊ ಅದನ್ನ ಈ ಲೂಪ್ ರೆಡಿ ಮಾಡಿದ್ನಲ್ಲ ಅಲ್ಲಿ ಹಿಂಗೆ ಹಾಕೊಂಡ್ಬಿಟ್ರೆ ಆಯ್ತು. ನೋಡಿ ಈ ರೀತಿಯಾದ ಹುಕ್ ಇರುವಂತ ಒಂದು ಪೌಚು ಕೂಡ ಇದು ಆಗತ್ತೆ. ಸೊ ಇದು ಒಂಥರ 2 in 1 ಅಂತ ಹೇಳ್ಬಹುದು. ಬೇಕಾದ್ರೆ ಇದನ್ನ ಸ್ಲಿಂಗ್ ಬ್ಯಾಗ್ ರೀತಿಯಾಗಿ ಕೂಡ ಬಳಸಬಹುದು. ಇಲ್ಲದೆ ಇದ್ರೆ ಹಾಗೆ ಇದನ್ನ ಈ ಹುಕ್ ಮೂಲಕ ಸಿಕ್ಕಾಕ್ಸ್ಕೊಂಡು ಅದರಲ್ಲಿ ಮೊಬೈಲು, ಚಾವಿ, ಕ್ಯಾಶು ಇದನ್ನೆಲ್ಲ ಇಟ್ಕೊಳ್ಳೋದಕ್ಕೂ ಕೂಡ ಬಳಸಬಹುದು. ಸೊ ಈ ರೀತಿಯಾಗಿ ಇದು ನೋಡಿ ಇಲ್ಲಿ ಬೆಲ್ಟ್ ನಾನು ಹೀಗೆ ಒಳಗೆ ಹಾಕ್ಬಿಟ್ರೆ ಇದು ಸಿಂಪಲ್ ಪೌಚ್ ಆಗತ್ತಲ್ವಾ. ನೀವು ಸುಮ್ಮನೆ ಇದನ್ನ ನಿಮ್ಮ ಹ್ಯಾಂಡ್ ಬ್ಯಾಗ್ಸ್ ಗಳಲ್ಲಿ ಇಟ್ಕೊಳ್ಬಹುದು. ಇಲ್ಲ ಅಂದ್ರೆ ಅದನ್ನ ಬೇಕಾದ್ರೆ ನೀವು ಸ್ಲಿಂಗ್ ಬ್ಯಾಗ್ ರೀತಿಯಾಗಿ ಬಳಸಲಬಹುದು. ಒಂದು ಮೇನ್ ಪಾಕೆಟ್ ಇದೆ, ಹಾಗೆ ಒಂದು ಜಿಪ್ ಇದೆ. ತುಂಬಾನೇ ಈಸಿ ಕೂಡ ಹೊಲಿಯೋದು, ನೀವೇ ನೋಡಿದ್ರಲ್ಲ. ನೋಡಿ ಇಲ್ಲಿ ನಾನು ಮೊಬೈಲ್ ಹಾಕಿ ತೋರಿಸ್ತೀನಿ, ಅದು ಆರಾಮಾಗಿ ಇದರಲ್ಲಿ ಹಿಡಿತಾ ಇದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆಲ್ರಿಗೂ ಹೇಗೆ ಅನಿಸ್ತು, ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.